ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಅಡ್ಮಿಷನ್ಸ್ ಪ್ರಕ್ರಿಯೆಗಳು ಒಂದಿಷ್ಟು ಪ್ರಕ್ರಿಯೆಗಳು ಆರಂಭವಾಗಿದ್ದು, ಸ್ಪೆಷಲ್ ನಮ್ಮ GNM ನರ್ಸಿಂಗ್ 2026 ಸಾಲಿನ ಒಂದು ಅಡ್ಮಿಷನ್ ಪ್ರಕ್ರಿಯೆ ಆರಂಭವಾಗಿದೆ. ಇದರ ಮಧ್ಯದಲ್ಲಿ ನೀವು ಸುಮಾರು ಕಾಮೆಂಟ್ಗಳನ್ನು ಹಾಕ್ತಾ ಇರುವಂಥದ್ದು, ಅದರಲ್ಲಿ ನನಗೆ ಯುನಿಕ್ ಯಾವುದು ಆಗಿರುತ್ತೆ ಮತ್ತು ಜಾಸ್ತಿ ನೀವು ಕ್ಲಿಯರಾಗಿ ಯಾವುದನ್ನು ಬರೆದಿರ್ತೀರ ಅದನ್ನು ನಾನು ವಿಡಿಯೋ ಮುಖಾಂತರ ಕೂಡ ನಾನು ಡಿಸ್ಕಷನ್ ಮಾಡಿ ಅದನ್ನು ಅಪ್ಲೋಡ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ನಿಮ್ಮಲ್ಲಿ ಕೂಡ ಯಾರು ಹೊಸ ವಿದ್ಯಾರ್ಥಿಗಳಿದ್ದೀರಿ, ನಿಮ್ಮಲ್ಲಿ ಕೂಡ ಪ್ಯಾರಾಮೆಡಿಕಲ್ಲು, GNM ನರ್ಸಿಂಗು, BS ನರ್ಸಿಂಗ್, ಅಲರ್ಟ್ ಸೈನ್ಸು, BPTಗೆ ಸಂಬಂಧಿಸಿದಂಥ ಡೌಟ್ಗಳಿದ್ದಲ್ಲಿ ನನಗೆ ನೀವು ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡ್ಬೋದು. ಫ್ರೀ ಇದ್ದಾಗ ಅದನ್ನು ಕೂಡ ನಾನು ಏನು ಮಾಡ್ತೀನಿ ಅಂತಂದರೆ ವಿಡಿಯೋ ಮುಖಾಂತರ ಅದನ್ನು ರೆಕಾರ್ಡಿಂಗ್ ಮಾಡಿಕೊಂಡು ನಿಮಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ನಮ್ಮ ಒಂದು ಸಬ್ಸ್ಕ್ರೈಬ್ ವಿದ್ಯಾರ್ಥಿಗಳಿಗೆ ಕಾಮೆಂಟ್ ಹಾಕಿರುವಂಥದ್ದು, ಹಲೋ ಸರ್, ನಾನು SSLC ಮುಗಿದ ಮೇಲೆ ಪ್ಯಾರಾಮೆಡಿಕಲ್ DOTT ಕೋರ್ಸ್ ಮಾಡಿದೆ. ಪ್ಯಾರಾಮೆಡಿಕಲ್ ಸಹ ಕಂಪ್ಲೀಟ್ ಆಯಿತು. ಈಗ ನಾನು ಹೈಯರ್ ಎಜುಕೇಷನ್ ಮಾಡಲು ಅದು ಸಹ ಏಮ್ಸ್, ನೋಡಿರಿ ಏಮ್ಸ್ ಅಂತಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಓಕೆ, ಅದರಲ್ಲಿ ನೀವೇನಾದರೂ ಮಾಡಬೇಕಂತಿದ್ದೀರಿ. ಕಾಲೇಜಿನಲ್ಲಿ ಮಾಡಬೇಕು ಅಂತ ತುಂಬ ಆಸೆ ಇದೆ. PUC ಕಂಪ್ಲೀಟ್ ಮಾಡಿದರೆ ಮಾತ್ರ ಏಮ್ಸ್ ಕಾಲೇಜಿನಲ್ಲಿ ಅಡ್ಮಿಷನ್ ಪಡಿಬಹುದಾ? ಎಲ್ಲ ಪ್ಯಾರಾಮೆಡಿಕಲ್ 3 ಇಯರ್ ಕಂಪ್ಲೀಟ್ ಮಾಡಿದರೂ ಸಹ ಏಮ್ಸ್ ಕಾಲೇಜಿನಲ್ಲಿ ಅಡ್ಮಿಷನ್ ಪಡಿಬಹುದಾ? ನನಗೆ ಕನ್ಫ್ಯೂಸ್ ಆಗ್ತಾಯಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಹೆಲ್ಪ್ ಮಾಡಿ ಪ್ಲೀಸ್, ನಮ್ಮ ಕಡೆಯಿಂದ ಹಂಬಲ್ ರಿಕ್ವೆಸ್ಟ್ ಅಂತ ಮಾಡಿದ್ದಾರೆ. ನೋಡಿರಿ, ಇದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಗಿದ್ದರೆ ನೋಡಿರಿ, AIIMS ಅಂತ ನೀವೇನಾದರೂ ಬರೆದ್ರೆ ತಪ್ಪು ಮಾಡಿದರೆ, ನಾನೇನಾದರೂ ರೈಟ್ ಅಂತ ತಿಳ್ಕೊಂಡು ಏಮ್ಸ್ ಒಳಗಡೆ, ಏಮ್ಸ್ ಅಂದರೆ ಈ ಸೆಂಟ್ರಲ್ ಗೌರ್ಮೆಂಟದ್ದು ಮೆಡಿಕಲ್ ಇನ್ಸ್ಟಿಟ್ಯೂಟ್ ಒಳಗಡೆ ನೀವು BSc ಮಾಡಬೇಕಂತ ಇದ್ದೀರಿ. ಆಲ್ರೆಡಿ ನಿಮ್ಮದು ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಆಗಿದೆ. ಆದರೆ ಕಂಡೀಷನ್ ಏನಿದೆ ನೋಡಿರಿ, ನಾನು ಹಿಂಗೆ ತೋರಿಸ್ಬಿಡ್ತೀನಿ ವೆಬ್ಸೈಟ್ ಒಳಗಡೆ. ನೋಡಿ, ಇದು ನಾನು ಈ ಒಂದು ಏಮ್ಸ್ ನ್ಯೂ ದೆಹಲಿ, ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟದ್ದು, ಇದರಲ್ಲಿ ನೀವೇನಾದರೂ ಮಾಡ್ತೀನಿ ಅಂತಂದರೆ ನಾನೇನಾದರೂ ನೀವು ಹಾಕಿರುವಂಥದ್ದು AIIMS ಅಂತ ಹಾಕಿರಿ. ಬಟ್ ಈ ಥರ AIMS ಅನ್ನೋದು ನೋಡಿದ್ರೆ ಇಲ್ಲ, ಅದು ಪ್ರೈವೇಟ್ ಕಾಲೇಜ್ ಹೋಗುತ್ತೆ. ಬಟ್ ನೀವು ಏಮ್ಸಲ್ಲಿ ನಾವು BSc OT ಮಾಡಬೇಕಂತ ನೀವು ಬಯಸಿದರೆ, ಸೊ 2026ನೇ ಸಾಲಿಂದು ಪ್ಯಾರಾಮೆಡಿಕಲ್ಗೆ ಸಂಬಂಧಿಸಿದಂತಹ ಮತ್ತು ಅಲೈಡ್ ಹೆಲ್ತ್ಗೆ ಸೈನ್ಸಿಗೆ ಸಂಬಂಧಿಸಿದಂತಹ ಅಡ್ಮಿಷನ್ ಪ್ರಕ್ರಿಯೆ ಈಗಾಗಲೇ ಏನಾಗಿದೆ, ನಡೀತಾ ಇದೆ, ಹೌದಾ? ಸೊ ಇದರಲ್ಲಿ ಸ್ಪೆಷಲಿ ನಾನು ಇವಾಗ ಏನು ಮಾಡ್ತೀನಪ್ಪ ಅಂದರೆ, ನಿಮಗೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್. ನಾನು ಪ್ರಾಸ್ಪೆಕ್ಟಸ್ ಓಪನ್ ಮಾಡಿ ತೋರಿಸ್ತೇನೆ, ಏನು ಕ್ವಾಲಿಫಿಕೇಷನ್ ಇರಬೇಕು, ಹೌದಾ? ಯಾಕಂತಂದರೆ ಏಮ್ಸ್ ಒಳಗಡೆ ನೀವು ಅಡ್ಮಿಷನ್ ಪಡ್ಕೋಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಬೆಂಗಳೂರನ್ನ ಹೊರತುಪಡಿಸಿ ಎಲ್ಲ ಜಿಲ್ಲೆ ರಾಜ್ಯಗಳದವ್ರು ಇದ್ದಾರೆ. ನೋಡಿ, ಇದರಲ್ಲಿ ನಮಗೇನು ಕಾಣಿಸ್ತಾ ಇದ್ದಪ್ಪ ಅಂತಂದರೆ ನಮ್ಮ ಇದರಲ್ಲಿ ಬೆಂಗಳೂರು ಕಾಣಿಸ್ತಾ ಇದೆ, ಯಾಕಂದರೆ ಬೆಂಗಳೂರಲ್ಲೇ ಏಮ್ಸ್ ಇಲ್ಲ, ಓಕೆ. ಆದರೂ ಕೂಡ ನಿಮ್ಗೆ ಕ್ವಾಲಿಫಿಕೇಷನ್ ಏನಿರಬೇಕು, ಅರ್ಹತೆ ಏನಾಗಿರಬೇಕು. ಈಗ BSc ನೀವು ಏಮ್ಸಲ್ಲೇ ಮಾಡಬೇಕಂತ ಇದ್ದೀರಿ, BSc OTಯನ್ನು. ಸೊ ಅದಕ್ಕೆ ಆಲ್ರೆಡಿ ಪ್ರಕ್ರಿಯೆ ಆರಂಭವಾಗಿದೆ. ಬಟ್ ಇದು ಈ ವರ್ಷದ ರನ್ನಿಂಗಲ್ಲಿರುವಂಥದ್ದು. ಇದಕ್ಕೇನಿರುತ್ತೆ ಅಂದರೆ, ಇದಕ್ಕೆ ಎಂಟ್ರೆನ್ಸ್ ಎಕ್ಸಾಮು ಕೂಡ ಇರುತ್ತೆ ರೀ, ಅದ್ರ ಜೊತೆಗೆ ಒಂದು ಅರ್ಹತೆ ಕೂಡ ಇರ್ತವೆ, ಇಂಪಾರ್ಟೆಂಟು. ಇಲ್ಲಿ ನಾನು ನಿಮಗೆ ಡೈರೆಕ್ಟಾಗಿ ಈ BScಗೆ ಓದ್ಬಿಡ್ತೇನೆ ರೀ. ಇಲ್ಲಿ ನೋಡಿರಿ, BScಗೆ ಇರಬೇಕಂದ್ರೆ ಮಿನಿಮಮ್ ಏನಿರಬೇಕಪ್ಪ ಅಂದರೆ ಇಲ್ಲಿ ಸೈನ್ಸ್ ನೋಡಿ 10+2 ಸ್ಕೂಲಿಂಗ್ ಕಂಪ್ಲೀಟ್ ಆಗಿರ್ಬೇಕು ರೀ. 10+2 ಆಗಿರ್ಬೇಕನ್ನಂತಾರೆ ಇವರು. ಅದ್ರ ಜೊತೆಗೆ ಇನ್ನೊಂದು ಕಂಡೀಷನ್ ಅಂತಂದರೆ, ಇವರು ಒಂದಷ್ಟು ಇನ್ಸ್ಟಿಟ್ಯೂಟ್ನವರು ನಿಮ್ಮ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ, ನೀವು ಆಲ್ರೆಡಿ ಇದನ್ನು ವರ್ಕ್ ಮಾಡ್ತಾಯಿದ್ರೆ, ನೀವು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡಿದ ಆಪರೇಷನ್ ಥಿಯೇಟರ್ ಒಳಗಡೆ ವರ್ಕ್ ಮಾಡ್ತಾಯಿದ್ರೆ, ಅದರ ಬೇಸಸ್ ಮೇಲೂ ಕೂಡ ಒಂದಷ್ಟು ಇನ್ಸ್ಟಿಟ್ಯೂಟ್ನವರು ನಿಮ್ಗೆ ಚಾನ್ಸಸ್ ಇದೆ ಅಂತ ಇಲ್ಲಿ ಹೇಳಿದಾರೆ ಅಷ್ಟೇ. ಆದರೆ ಕಂಡೀಷನ್ ಇರೋದೇನೆಂದರೆ ಸೈನ್ಸ್ ಮೇಲೇ, ಅಂದರೆ 10+2 ಮೇಲೇ, ಅಂದರೆ PUC ಮೇಲೇ ಅಡ್ಮಿಷನ್ ಇರುವಂಥದ್ದು, ಓಕೆ. ನೀವು ಇಲ್ಲಿ ತೊಗೋಬೇಕಂತಂದರೆ ಇಲ್ಲಿ ನೀವು PUC ಮೇಲೇ ಅಡ್ಮಿಷನ್ ತೊಗೋಬೇಕು. ಮೇ ಬಿ ನಿಮಗೆ ಪೋಸ್ಟ್ ಅಂದರೆ MSc ಲೆವೆಲ್ದು ಇಲ್ಲಿ ತೊಗೋಬೋದು, MSc ಲೆವೆಲ್ ಚಾನ್ಸ್ ಇದೆ. ಆದರೆ ಡಿಗ್ರಿ ಲೆವೆಲ್ದು ಇಲ್ಲಿ ನಿಮಗೆ ಚಾನ್ಸಸ್ ಇಲ್ಲ, ಪ್ಯಾರಾಮೆಡಿಕಲ್ ಮೇಲೆ ಇಲ್ಲಿ ಚಾನ್ಸಸ್ ಇಲ್ಲ.